ಭಾರತದ ಸೇನೆ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನು ರವಾನೆ ಮಾಡಿದೆ. ಭಾರತೀಯ ವಾಯುಸೇನೆಯಿಂದ ಸಮರಾಭ್ಯಾಸ ನಿರಂತರವಾಗಿ ಮುಂದುವರಿತಾ ಇದೆ. ಫೈಟರ್ ಜೆಟ್ಗಳಿಂದ ಲ್ಯಾಂಡಿಂಗ್ ತಾಲೀಮು ಶುರುವಾಗಿದೆ. ಉತ್ತರ ಪ್ರದೇಶದಲ್ಲಿ ಫೈಟರ್ ಜೆಟ್ಗಳ ತಾಲೀಮು ಶುರುವಾಗಿದೆ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳ ಡ್ರಿಲ್ ಇದು. ಒಟ್ಟು 3.5 ಕಿಲೋಮೀಟರ್ ಉದ್ದ ಇರುವಂಥ ರನ್ವೇ ಎಕ್ಸ್‌ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳ ಲ್ಯಾಂಡಿಂಗ್ ಆಗಿದೆ. ರಫೇಲ್, ಮಿರಾಜ್, ಜಾಗ್ವಾರ್ ಜೆಟ್ಗಳ ತಾಲೀಮು ಶುರುವಾಗಿದೆ. ಪಾಕಿಸ್ತಾನಕ್ಕೆ ಭಾರತ ಕೊಡ್ತಾ ಇರುವಂಥ ಖಡಕ್ ಸಂದೇಶ ಇದು. ಆದರೂ ಕೂಡ ತನ್ನ ನರಿಬುದ್ಧಿಯನ್ನು ಬಿಡ್ತಾ ಇಲ್ಲ. ಪದೇ ಪದೇ ಪಾಕಿಸ್ತಾನದಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ. ಇಂಥವರಿಗೆ ಸುಮ್ಮನೆ ಬಿಡಬೇಕಾ? ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಭಾರತೀಯ ವಾಯುಸೇನೆಯಿಂದ ಸಮರಾಭ್ಯಾಸ ಮುಂದುವರಿತಾ ಇದೆ. ಫೈಟರ್ ಜೆಟ್ಗಳಿಂದ ಲ್ಯಾಂಡಿಂಗ್ ತಾಲೀಮು ಶುರುವಾಗಿದೆ. ಮುಹೂರ್ತ ಅಂತೂ ಫಿಕ್ಸ್ ಆಗಿದೆ. ಬಟ್ ಟೈಮ್ ನೋಡಿ ಇಡಬೇಕು ಅಷ್ಟೆ. ಎಲ್ಲಿ ಏನು ಮಾಡಬೇಕು ಅದೆಲ್ಲವೂ ಕೂಡ ಫಿಕ್ಸ್ ಆಗಿದೆ. ಮುಹೂರ್ತ ಕೂಡಿ ಬರಬೇಕು. ಈಗ ಭಾರತೀಯ ವಾಯುಸೇನೆಯಿಂದ ಸಮರಾಭ್ಯಾಸ ನಿರಂತರವಾಗಿ ನಡೀತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಈ ಬಾರಿ ಅಂತೂ ಬೇರೆದೇ ಇರುತ್ತೆ. ಸರಿಯಾದ ರೀತಿಯಲ್ಲಿ ಪ್ರತೀಕಾರ ಇರುತ್ತೆ. ಹಿಂದೆಂದೂ ಕೇಳರಿಯದ ರೀತಿಯಲ್ಲಿ ಪ್ರತೀಕಾರ ಇರುತ್ತೆ. ಅದು ಭಯಂಕರದ ಪ್ರತೀಕಾರ ಇರುತ್ತೆ. ದಂಡಂ ದಶಗುಣಂ ಆಗಲೇಬೇಕು, ಆಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸದಲ್ಲಿ ಹೋಗಬೇಕಾಗಿತ್ತು, ಹೋಗ್ತಾ ಇಲ್ಲ. ಕಾರಣ ಈ ಒಂದು ಬೆಳವಣಿಗೆಯಿಂದ. ಗಡಿಯಲ್ಲಿ ಪಾಕ್ ಸೈನಿಕರ ಉದ್ದಟತನ ಮುಂದುವರಿತಾ ಇದೆ. 8ನೇ ದಿನವೂ ಅಪ್ರಚೋದಿತ ಗುಂಡಿನ ದಾಳಿ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕ್ಗೆ ತಕ್ಕ ಪ್ರತ್ಯುತ್ತರ ನಡೀತಾ ಇದೆ. ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಯುದ್ಧ ಟ್ಯಾಂಕ್, ಬೋಫೋರ್ಸ್ ಫಿರಂಗಿಗಳ ನಿಯೋಜನೆ ಮಾಡಲಾಗಿದೆ. ರಾಜನಾಥ್ ಸಿಂಗ್ ಅವರು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಅಮೆರಿಕ ಅಧ್ಯಕ್ಷರು ಯುದ್ಧದ ವಿಚಾರವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಸದ್ಯಕ್ಕೆ ಯುದ್ಧ ಅವಶ್ಯಕತೆ ಇಲ್ಲ ಅಂತ ಅಮೆರಿಕ ಅಧ್ಯಕ್ಷ ಹೇಳ್ತಾ ಇದ್ರು. ಬಟ್ ಇದಕ್ಕೆ ಭಾರತದ ಸೇನೆ ಆಗಿರ್ಬೋದು ಅಥವಾ ಭಾರತದ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಅಂದರೆ ಯುದ್ಧ ಫಿಕ್ಸ್ ಇದೆ, ಬಟ್ ಸಮಯ ಬೇಕು ಅಷ್ಟೆ.